ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಲೋಕಸಭಾ ಚುನಾವಣೆಗಳು ಹತ್ತಿರ ಬರ್ತಾ ಇದ್ದಾಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇವೆ. ಅದರಲ್ಲೂ ಆಪರೇಷನ್ ಕಮಲದ ಸದ್ದು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಇಲ್ಲಿ ಈ ಪ್ರಕ್ರಿಯೆಯನ್ನ ಆಪರೇಷನ್ ಕಮಲ ಅನ್ನೋದಕ್ಕಿಂತ ಬಿಜೆಪಿ ನಾಯಕರ ಗರ್ವಾಪ್ಸಿ ಅಂತ ಅಂದ್ರೆ ಹೆಚ್ಚು ಸೂಕ್ತ ಆಗುತ್ತೇನೋ. ಯಾಕಂದ್ರೆ ಈ ಹಿಂದೆ ಪಕ್ಷ ಬಿಟ್ಟು ಹೋಗಿದ್ದ ಪ್ರಭಾವಿಗಳನ್ನ ಮತ್ತೆ ಪಕ್ಷಕ್ಕೆ ಕರೆತರುವ ಕೆಲಸ ಕಮಲಪಾಳಯದಲ್ಲಿ ಜೋರಾಗಿ ನಡೀತಾ ಇದೆ. ಕೆಲವೇ ದಿನಗಳ ಹಿಂದೆ ಕಾಂಗ್ರೆಸ್ಗೆ ಕೈಕೊಟ್ಟು ಮತ್ತೆ ಕಮಲ ಹಿಡಿದಿದ್ದ ಜಗದೀಶ್ ಶೆಟ್ಟರ್ ಲೋಕಸಭೆಯನ್ನ ಪ್ರವೇಶಿಸುವ ಹುಮ್ಮಸ್ಸಿನಲ್ಲಿದ್ದಾರೆ. ಹಾಗೇನೆ ಗಾಲಿ ಜನಾರ್ದನ್ ರೆಡ್ಡಿ ಅವರನ್ನ ಪಕ್ಷಕ್ಕೆ ಕರೆತರುವ ಬಗ್ಗೆ ಮಾತುಕತೆಗಳು ಆಗ್ತಾ ಇವೆ. ಇನ್ನು ಉತ್ತರ ಕರ್ನಾಟಕದ ಮತ್ತೊಬ್ಬ ಪ್ರಭಾವಿ ನಾಯಕ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿ ಬಿಟ್ಟು ಕೈ ಹಿಡಿದಿದ್ದ ಲಕ್ಷ್ಮಣ್ ಸವದಿ ಅವರನ್ನು ಕೂಡ ಮತ್ತೆ ಪಕ್ಷಕ್ಕೆ ಕರೆತರುವ ಮಾತುಗಳು ಕೇಳಿ ಬರ್ತಾ ಇವೆ. ಇತ್ತೀಚೆಗೆ ನಡೆದ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಸಾಮಾನ್ಯ ಸಭೆಯಲ್ಲಿ ಲಕ್ಷ್ಮಣ್ ಸವದಿ ಬಿಜೆಪಿ ನಾಯಕರ ಜೊತೆ ಓಡಾಡಿದ್ದು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಕಾರಿನಲ್ಲಿ ತೆರಳಿದ್ದು ಎಲ್ಲರ ಹುಬ್ಬೇರುವಂತೆ ಮಾಡಿತು. ಇದು ಸವದಿ ಮತ್ತೆ ಕಮಲ ಪಕ್ಷಕ್ಕೆ ಬರ್ತಾರೆ ಅನ್ನೋ ಕುತೂಹಲವನ್ನ ಹೆಚ್ಚು ಮಾಡಿತು. ಹಾಗಾದ್ರೆ ಲಕ್ಷ್ಮಣ್ ಸವದಿ ಬಿಜೆಪಿಗೆ ಅನಿವಾರ್ಯನಾ? ಬೆಳಗಾವಿ ಭಾಗದಲ್ಲಿ ಸವದಿಗೆ ಅಷ್ಟೊಂದು ಶಕ್ತಿ ಇದೆಯಾ? ಸವದಿ ಬಿಜೆಪಿಗೆ ಬಂದ್ರೆ ಅವರಿಗೆ ಸಿಗಬಹುದಾದ ಸ್ಥಾನಮಾನಗಳು ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 2024 ಲೋಕಸಭಾ ಚುನಾವಣೆಯನ್ನ ಗೆಲ್ಲಬೇಕು ಅನ್ಕೊಂಡಿರೋ ಬಿಜೆಪಿ ಪಕ್ಷ ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಆರಂಭ ಮಾಡಿದೆ. ಅಲ್ಲಿ ಬಿಜೆಪಿಗೆ ಗೆಲುವು ಒಂದೇ ಗುರಿ ಆಗಿರೋ ಕಾರಣ ಅದಕ್ಕಾಗಿ ಆ ಪಕ್ಷ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಆಗಿದೆ. ಅದರ ಫಲವೇ ಈ ಹಿಂದೆ ಪಕ್ಷಕ್ಕೆ ಕೈಕೊಟ್ಟು ಪಕ್ಷ ಬಿಟ್ಟು ಹೋಗಿದ್ದವರನ್ನ ಈಗ ಹುಡುಕಿ ಪಕ್ಷಕ್ಕೆ ವಾಪಸ್ ಕರೆತರಲಾಗ್ತಾ ಇದೆ. ಅಲ್ಲದೆ NDA ಇಂದ ಹೊರಹೋಗಿದ್ದವರನ್ನು ಕೂಡ NDAಗೆ ಬರಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕದಲ್ಲೂ ಈ ಪ್ರಯತ್ನ ಆರಂಭ ಆಗಿದ್ದು ಈಗಾಗಲೇ ಜಗದೀಶ್ ಶೆಟ್ಟರ್ ಅವರ ಗರ್ವಾಪ್ಸಿ ಆಗಿದೆ. ಇನ್ನು ಈಗ ಜನಾರ್ದನ್ ರೆಡ್ಡಿ ಹಾಗೂ ಲಕ್ಷ್ಮಣ್ ಸವದಿ ಮೇಲೆ ಬಿಜೆಪಿ ನಾಯಕರು ಕಣ್ಣಿಟ್ಟಿದ್ದಾರೆ. ಆ ಪ್ರಯತ್ನದ ಭಾಗವಾಗಿ ಈಗಾಗಲೇ ಲಕ್ಷ್ಮಣ್ ಸವದಿ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ಮಿಸ್ ಆದ ಕಾರಣದಿಂದ ಶೆಟ್ಟರ್ ಹಾಗೂ ಸವದಿ ಕಾಂಗ್ರೆಸ್ ಅನ್ನ ಸೇರಿದ್ರು. ಅಲ್ಲಿ ಶೆಟ್ಟರ್ಗೆ ಸೋಲುಂಟಾದ್ರೆ ಸವದಿ 70,000ಕ್ಕೂ ಅಧಿಕ ಮತಗಳ ಅಂತರದಿಂದ ಗೆದ್ದು ಬಂದಿದ್ರು. ಆ ಚುನಾವಣೆಯಲ್ಲಿ ಸವದಿ ಕೇವಲ ಅಥಣಿ ಕ್ಷೇತ್ರವನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ, ಬದಲಾಗಿ ಉತ್ತರ ಕರ್ನಾಟಕದ ಒಂದಷ್ಟು ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವಿಗೂ ಕೂಡ ಕಾರಣ ಆಗಿದ್ರು. ಹಾಗೇನೆ ಬಿಜೆಪಿಯ ಒಂದಷ್ಟು ನಾಯಕರ ಸೋಲಿಗೂ ಕೂಡ ಅಲ್ಲಿ ಸವದಿ ಕಾರಣರಾಗಿ ನಿಂತಿದ್ರು. ಬೆಳಗಾವಿಯ ಮಟ್ಟಿಗೆ ಸಹಕಾರಿ ಧುರೀಣರಾಗಿ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿದ್ದ ಸವದಿ ಮಹಾರಾಷ್ಟ್ರದ ರಾಜಕಾರಣದಲ್ಲೂ ಕೂಡ ಸಾಕಷ್ಟು ಹಿಡಿತವನ್ನು ಹೊಂದಿದ್ರು. ಹೀಗಾಗಿನೇ ಕಾಂಗ್ರೆಸ್ ಪಕ್ಷಕ್ಕೆ ಸವದಿ ಬಂದಿದ್ದು ಪ್ಲಸ್ ಆಯಿತು, ಬಿಜೆಪಿಗೆ ಮೈನಸ್ ಆಗಿತ್ತು. ಹೀಗಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆದಂತ ತಪ್ಪು ಮರುಕಳಿಸಬಾರದು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಈ ಬಾರಿ ಎಚ್ಚೆತ್ತುಕೊಂಡಿದೆ. ಸದ್ಯ ಬೆಳಗಾವಿಯ 18 ವಿಧಾನಸಭಾ ಕ್ಷೇತ್ರಗಳಲ್ಲಿ 11 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿ ಬೆಳಗಾವಿ ಕ್ಷೇತ್ರದಲ್ಲಿ ಗೆಲ್ಲಬೇಕಾದ್ರೆ ಅಲ್ಲೊಂದಷ್ಟು ರಣತಂತ್ರ ಅತ್ಯಗತ್ಯ. ಆ ರಣತಂತ್ರದ ಭಾಗವೇ ಸವದಿಯವರ ಗರ್ವಾಪ್ಸಿ. ಗೆಳೆಯರೆ, ಮೊನ್ನೆ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಆದ್ರಲ್ಲ, ಆ ದಿನವೇ ಸವದಿ ಕೂಡ ಬಂದು ಬಿಡ್ತಾರೆ ಅನ್ನೋ ಸುದ್ದಿಗಳು ಓಡಾಡ್ತಾ ಇದ್ವು. ಆದ್ರೆ ಲಕ್ಷ್ಮಣ್ ಸವದಿ ಅವರನ್ನ ಖುದ್ದಾಗಿ ಕರೆಸಿ ಮಾತಾಡಿದ್ದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕಾಂಗ್ರೆಸ್ ಬಿಡದಂತೆ ಅವರನ್ನ ಮನವೊಲಿಸಿದ್ರು. ಅಲ್ಲದೆ ಸವದಿ ಕೂಡ ಶೆಟ್ಟರ್ ಅವರು ಹಾಗೂ ನಾನು ಕಾಂಗ್ರೆಸ್ಗೆ ಬಂದದ್ದು ಬೇರೆ ಬೇರೆ ಕಾರಣಗಳಿಂದ, ಹೀಗಾಗಿ ಅವರು ಹೋದ್ರೂ ಕೂಡ ನಾನು ಹೋಗೋದಿಲ್ಲ, ಕಾಂಗ್ರೆಸ್ ನನಗೆ ಮರುಹುಟ್ಟು ಕೊಟ್ಟಿದೆ, ಹೀಗಾಗಿ ನನಗೆ ಅವಮಾನ ಮಾಡಿದ ಬಿಜೆಪಿಗೆ ನಾನು ಮರಳುವ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಬೇರೆಯದ್ದೇ ಆಗಿದೆ. ಸವದಿ ಮತ್ತೆ ಬಿಜೆಪಿಯ ಗೂಡಿಗೆ ಸೇರ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸವದಿ ಅವರ ಸೇರ್ಪಡೆಗೆ ಸ್ವಲ್ಪ ತಾಂತ್ರಿಕ ಅಡಚಣೆಗಳು ಕೂಡ ಇವೆ. ಯಾಕಂದ್ರೆ ಶೆಟ್ಟರ್ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು, ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ರು. ಹೀಗಾಗಿ ಅವರಿಗೆ ಪಕ್ಷಾಂತರ ಮಾಡೋದಕ್ಕೆ ಯಾವ ತೊಡಕು ಕೂಡ ಆಗಿರ್ಲಿಲ್ಲ. ಶೆಟ್ಟರ್ ಕೂಡ ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟ ನಂತರ ಬಿಜೆಪಿ ಪಕ್ಷವನ್ನ ಸೇರಿದ್ರು. ಆದ್ರೆ ಸವದಿ ವಿಚಾರದಲ್ಲಿ ಹಾಗಿಲ್ಲ. ಅವರು ಅಥಣಿ ಕ್ಷೇತ್ರದಿಂದ ಬಿಜೆಪಿಯ ಮಹೇಶ್ ಕುಮಟಳ್ಳಿ ವಿರುದ್ಧ 70,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಸದ್ಯಕ್ಕೆ ಸವದಿ ವಿಧಾನಸಭೆಯ ಶಾಸಕ. ಒಂದು ವೇಳೆ ಅವರೇನಾದ್ರೂ ಪಕ್ಷಾಂತರ ಮಾಡಿದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಳಕೆ ಆಗುತ್ತೆ. ಸೊ ಸವದಿ ಮೊದಲು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಆ ನಂತರ ಅವರು ಬಿಜೆಪಿಯನ್ನು ಸೇರಬೇಕು. ಹೀಗಾದಾಗ ಅಥಣಿ ಕ್ಷೇತ್ರಕ್ಕೆ ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತೆ. ಆ ಬೈ ಎಲೆಕ್ಷನ್ ಅಲ್ಲಿ ನಿಂತು ಗೆಲ್ಲಬೇಕಾದ ಅನಿವಾರ್ಯತೆ ಸವದಿ ಅವರಿಗೆ ಬೀಳುತ್ತೆ. ಹೀಗಾಗಿ
ಸವದಿ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಮದ್ದು ಕಂಡುಹಿಡಿದಿರುವ ಬಿಜೆಪಿ ಲಕ್ಷ್ಮಣ ಸವದಿ ಅವರಿಗೆ ಹೊಸ ಆಫರ್ ಅನ್ನೇ ಕೊಟ್ಟಿದೆ. ಅದರಲ್ಲೂ ಮುಂದಿನ ಲೋಕಸಭಾ ಕ್ಷೇತ್ರದಿಂದ ಸವದಿ ಅವರಿಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಡಲಾಗುತ್ತೆ. ಇನ್ನು ಅವರ ರಾಜೀನಾಮೆಯಿಂದ ತೆರವಾಗುವಂತಹ ಅಥಣಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸವದಿಯವರ ಮಗ ಚಿದಾನಂದ್ ಸವದಿಗೆ ಟಿಕೆಟ್ ಕೊಡುವ ಭರವಸೆಯನ್ನ ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇತ್ತೀಚೆಗೆ ಸವದಿಯವರ ಮಾತಿನ ಧಾಟಿಯಲ್ಲೇ ಸಾಕಷ್ಟು ಬದಲಾವಣೆಗಳಾಗಿವೆ. ಅವರು ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರ್ತಾ ಇದ್ದದ್ದು ಕಡಿಮೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಲಕ್ಷ್ಮಣ ಸವದಿ ಅಥಣಿ ವಿಧಾನಸಭಾ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿದ್ದಾರೆ. 2016ರಲ್ಲಿ ಅವರು ಕಾಂಗ್ರೆಸ್ನ ಮಹೇಶ್ ಕುಮಟಳ್ಳಿ ವಿರುದ್ಧ ಸೋತಿದ್ರು. ಅಷ್ಟಾದ್ರೂ ಬಿಜೆಪಿ ಸರ್ಕಾರ ಬಂದ ನಂತರ ಸವದಿ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪಕ್ಷ ಅವರನ್ನ ತಂದು ಕೂರಿಸಿತು. ಅಲ್ಲಿ ಯಡಿಯೂರಪ್ಪನವರ ವಿರುದ್ಧ ಮತ್ತೊಬ್ಬ ಲಿಂಗಾಯತ ನಾಯಕನನ್ನ ಬೆಳೆಸೋ ನಿಟ್ಟಿನಲ್ಲಿ ಸವದಿಯವರ ಆಯ್ಕೆ ಮಾಡಲಾಗಿದೆ ಅಂತ ಹೇಳಲಾಯಿತು. ಇದು ಯಡಿಯೂರಪ್ಪ ಮತ್ತು ಲಕ್ಷ್ಮಣ ಸವದಿ ಅವರ ನಡುವೆ ಸಣ್ಣ ಪ್ರಮಾಣದ ಸಂಘರ್ಷಕ್ಕೂ ಕೂಡ ಕಾರಣ ಆಯಿತು. ಅಲ್ಲದೆ ಶಾಸಕರು ಕೂಡ ಅಲ್ಲದ ಸವದಿ ಅವರನ್ನ ಹೈಕಮಾಂಡ್ ನೇರವಾಗಿ ಉಪಮುಖ್ಯಮಂತ್ರಿ ಮಾಡಿದ್ದು ಯಡಿಯೂರಪ್ಪನವರಿಗೂ ಕೂಡ ಇರ್ಸು ಮುರ್ಸನ್ನ ತರಿಸಿತು. ಹೀಗಾಗಿ ಸವದಿ ಅವರಿಗೆ ಹೈಕಮಾಂಡ್ನ ಕೃಪಾ ಕಟಾಕ್ಷ ತುಂಬಾನೇ ಇದೆ ಅನ್ನೋದು ಬಹಿರಂಗ ಕೂಡ ಗೊಳ್ತು. ಅಲ್ಲದೆ ಮಹಾರಾಷ್ಟ್ರದ ಚುನಾವಣೆಗಳಿಗೂ ಕೂಡ ಲಕ್ಷ್ಮಣ್ ಸವದಿ ಅವರನ್ನ ಬಿಜೆಪಿ ಪಕ್ಷ ಬಳಸಿಕೊಳ್ತು. ಆದರೆ ಆ ನಂತರ ಅಂದ್ರೆ 2023ರ ಚುನಾವಣಾ ಸಂದರ್ಭದಲ್ಲಿ ಸವದಿಗೆ ಅಥಣಿ ಕ್ಷೇತ್ರದ ಟಿಕೆಟ್ ಮಿಸ್ ಆಗೋದಕ್ಕೆ ಒಂದಷ್ಟು ಜನ ಕಾರಣ ಆದ್ರು. ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರ ಕಾರಣದಿಂದ ಅಲ್ಲಿ ಮಹೇಶ್ ಕುಮಟಳ್ಳಿ ಅವರಿಗೆ ಟಿಕೆಟ್ ಕೊಡಲೇಬೇಕಾದ ಅನಿವಾರ್ಯತೆಗೆ ಬಿಜೆಪಿ ಬಿತ್ತು. ಈ ಕಾರಣದಿಂದ ಸವದಿ ಅವರಿಗೆ ಕ್ಷೇತ್ರ ಕೈಬಿಟ್ಟು ಹೋಗುವ ಭೀತಿ ಕಾಡಿತು. ಈ ನಿಟ್ಟಿನಲ್ಲಿ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ರು. ಅಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಯನ್ನು ಎದುರಿಸಿದ್ರು. ಆ ಚುನಾವಣೆಯಲ್ಲಿ ಭರ್ಜರಿ ಜಯವನ್ನು ಕೂಡ ಗಳಿಸಿಕೊಂಡ್ರು. ಅಷ್ಟೇ ಅಲ್ಲದೆ ಬಾಗಲಕೋಟೆ, ಸಿಂದಗಿ, ಕಾಗವಾಡ, ಕುಡಚಿ ಸೇರಿದಾಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಅಥಣಿಯವರು ಬಿಜೆಪಿಯ ನಾಯಕರ ಸೋಲಿಗೆ ಕಾರಣರಾದ್ರು. ಕಾಂಗ್ರೆಸ್ ಪಕ್ಷ ಗೆಲ್ಲೋದಕ್ಕೆ ಸವದಿ ಅವರ ಕೊಡುಗೆ ಕೂಡ ತುಂಬಾನೇ ಇತ್ತು. ಇದೆಲ್ಲವನ್ನ ಗಮನಿಸ್ತಾ ಇದ್ದ ಬಿಜೆಪಿಗೆ ಸವದಿಯ ಶಕ್ತಿ ಎಷ್ಟು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಯ್ತು. ಅಲ್ಲದೆ ಒಬ್ಬ ನಾಯಕ ಮತ್ತೊಬ್ಬನನ್ನ ಗೆಲ್ಲಿಸ್ತಾನೋ ಬಿಡ್ತಾನೋ, ಆದ್ರೆ ಅವನಿಗೆ ಮತ್ತೊಬ್ಬರನ್ನ ಸೋಲಿಸುವ ಶಕ್ತಿ ಇದೆ ಅಂತ ಅಂದ್ರೆ ಅಲ್ಲಿಗೆ ಆ ನಾಯಕ ತುಂಬಾ ಬಲಿಷ್ಠ ಆಗಿದ್ದ ಅಂತಾನೆ ಅರ್ಥ. ಹೀಗಾಗಿ ಸವದಿ ಅವರನ್ನ ಮತ್ತೆ ಪಕ್ಷಕ್ಕೆ ಕರೆತರುವುದಕ್ಕೆ ಬಿಜೆಪಿ ಸಿದ್ಧತೆಯನ್ನು ನಡೆಸಿತು. ಈ ನಿಟ್ಟಿನಲ್ಲಿ ಯಡಿಯೂರಪ್ಪ ಮತ್ತು ಸವದಿ ಅವರ ನಡುವೆ ಇದ್ದಂತಹ ವೈಮನಸ್ಸನ್ನು ಕೂಡ ತಿಳಿಗೊಳಿಸುವ ಪ್ರಯತ್ನಗಳಾದವು. ಅಲ್ಲಿ ಸಾಕಷ್ಟು ಮಾತುಕತೆಗಳ ನಂತರ ಸವದಿ ಕೂಡ ಯಡಿಯೂರಪ್ಪನವರ ವಿರುದ್ಧ ಸಾಫ್ಟ್ ಆದ್ರು. ಈ ಎಲ್ಲಾ ಕಾರಣದಿಂದ ಸವದಿ ಮತ್ತೆ ಕಾಂಗ್ರೆಸ್ ಅನ್ನ ಬಿಟ್ಟು ಬಿಜೆಪಿಯ ಕಡೆ ವಾಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಲಕ್ಷ್ಮಣ ಸವದಿ ಮಾತ್ರ ಇವತ್ತಿಗೂ ಕೂಡ ತಾನು ಕಾಂಗ್ರೆಸ್ ಪಕ್ಷದಲ್ಲಿ ಇರೋದಾಗಿ, ಕಾಂಗ್ರೆಸ್ ಪಕ್ಷವನ್ನ ಬಿಡೋದಿಲ್ಲ ಅಂತಲೇ ಹೇಳ್ತಾ ಬರ್ತಾ ಇದ್ದಾರೆ. ಆದ್ರೆ ಯಾವ ಕ್ಷಣದಲ್ಲಿ ಯಾವ ರಾಜಕೀಯ ಬೆಳವಣಿಗೆ ಕೂಡ ನಡೆಯಬಹುದು ಅನ್ನೋದಕ್ಕೆ ಜಗದೀಶ್ ಶೆಟ್ಟರ್ ಅವರ ಪ್ರಕರಣ ಸ್ಪಷ್ಟ ಉದಾಹರಣೆಯಾಗಿ ನಿಂತಿದೆ. ಹೀಗಾಗಿ ಸವದಿ ಅವರ ಬಿಜೆಪಿ ಸೇರ್ಪಡೆ ಕಾರ್ಯಕ್ರಮ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಸವದಿ ಬಿಜೆಪಿಗೆ ಬರೋದ್ರಿಂದ ಆಗುವಂತಹ ಲಾಭಗಳೇನು ಅನ್ನೋದನ್ನ ನೋಡಿದ್ರೆ, ಬಾಗಲಕೋಟೆ, ಚಿಕ್ಕೋಡಿ, ಬೆಳಗಾವಿ, ಬಿಜಾಪುರ ಕ್ಷೇತ್ರಗಳ ಮೇಲೆ ಸವದಿ ಅವರ ಪ್ರಭಾವ ಇದ್ದೇ ಇದೆ. ಅಲ್ಲಿನ ಅಭ್ಯರ್ಥಿಗಳು ಗೆಲ್ಲೋದಕ್ಕೆ ಸವದಿ ಅವರ ಸಹಾಯ ಕೂಡ ಬೇಕಾಗುತ್ತೆ. ಹೀಗಾಗಿ ಬಿಜೆಪಿ ತುಂಬಾನೇ ತಂತ್ರಗಾರಿಕೆಯನ್ನ ಮಾಡಿ ಇಲ್ಲಿ ಸವದಿ ಅವರಿಗೆ ಗಾಳ ಹಾಕಿದೆ. ಈ ಗಾಳಕ್ಕೆ ಸವದಿ ಬೀಳ್ತಾರ ಅಥವಾ ಅವರು ಕಾಂಗ್ರೆಸ್ ನಲ್ಲೇ ಮುಂದುವರೆದು ತನಗೆ ಅವಮಾನ ಮಾಡಿದ ಬಿಜೆಪಿಯ ವಿರುದ್ಧ ಸೇಡು ತೀರಿಸಿಕೊಳ್ತಾರ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಲಕ್ಷ್ಮಣ ಸವದಿ ಬಿಜೆಪಿಗೆ ಮರಳುವ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.